ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯಲ್ಲಿ ದೇವಿಯ ನಡುವಿನ ವರ್ಣನೆ ಮಾಡಿರ್ತಕ್ಕಂತಹ 79ನೆಯ ಶ್ಲೋಕಕ್ಕೆ ಸ್ವಾಗತ. ಬನ್ನಿ ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ನಿಸರ್ಗ ಕ್ಷೀಣಸ್ಯ ಸ್ತನತಟಭರೇಣ ಕ್ಲಮಜುಷೋ ನಮನ್ಮೂರ್ತೆ ನಾರೀತಿಲಕ ಶನಕೈ ಸೃಟ್ಯತ ಇವ ಚಿರಂತೆ ಮಧ್ಯಸ್ಯ ತ್ರುಟಿತತಟನೀತೀರತರುಣ ಸಮವಸ್ಥಾಸ್ಥೇಮ್ನೋ ಭವತು ಕುಶಲಂ ಶೈಲತನಯೇ. ಈ ಶ್ಲೋಕದ ಪದಚ್ಛೇದ ಹೀಗಿದೆ: ಹೇ ನಾರೀ ತಿಲಕ ಶೈಲತನಯೇ ನಿಸರ್ಗ ಕ್ಷೀಣಸ್ಯ ಸ್ತನತಟ ಭರೇಣ ಕ್ಲಮಜುಷಃ ನಮನ್ಮೂರ್ತೇಃ ಶನಕೈಃ ತೃಟ್ಯತ ಇವ ಸ್ಥಿತಸ್ಯ ತ್ರುಟಿತ ತಟನೀತೀರತರುಣ ಸಮಾವಸ್ಥಾಸ್ಥೇಮ್ನಃ ತೇ ಮಧ್ಯಸ್ಯ ಚಿರಂ ಕುಶಲಂ ಭವತು. ಅಂದ್ರೆ, ಹೇ ನಾರೀ ತಿಲಕ ಶೈಲತನೆಯೇ, ಸ್ತ್ರೀಯರಲ್ಲೇ ರತ್ನವಾಗಿರ್ತಕ್ಕಂತಹ ಪಾರ್ವತಿಯೇ, ನಿಸರ್ಗ ಕ್ಷೀಣಸ್ಯ ಸ್ವಭಾವದಿಂದನೇ ಕೃಶವಾಗಿದ್ದಂತಹ ನಿನ್ನ ನಡು, ಸ್ತನತಟ ಭರೇಣ ಕ್ಲಮಜುಷಃ ಸ್ತನ ಬಾರಗಳಿಂದ ಬಳಲಿಕೆ ಕೂಡಿ ಇದ್ದಂತಹ, ನಮನ್ಮೂರ್ತೇಹೆ ಬಾಗಿದ ಆಕಾರವುಳ್ಳಂತಹ ಸ್ತನಗಳ ಭಾರದಿಂದಾಗಿ ನೀ ಸ್ವಲ್ಪ ಮುಂದೆ ಬಾಗಿದೆಯಾ, ನಿನ್ನ ನಡು ತುಂಬಾ ಸಣ್ಣದಾಗಿದೆ. ಕಾಳಿದಾಸ ಕೂಡ ಅದ್ಭುತವಾಗಿ ತನ್ನ ಕಾವ್ಯಗಳಲ್ಲಿ ಇದನ್ನು ವರ್ಣಿಸ್ತಾನೆ. ಸ್ತ್ರೀಯ ನಡು ಎಷ್ಟು ಸಣ್ಣದಾಗಿರಬೇಕು, ಆಕೆಯ ಸ್ತನ ಎಷ್ಟು ದಪ್ಪವಾಗಿ ಇದಾಗಿರತಕ್ಕಂತಹದ್ದು ಶೃಂಗಾರ ಶಾಸ್ತ್ರದಲ್ಲಿ ವಿಶೇಷವಾಗಿ ಕಾಳಿದಾಸನಾದಿಯಾಗಿ ವಾತ್ಸ್ಯಾಯನವರೆಗೂ ಬಹಳಷ್ಟು ಅದರ ಬಗ್ಗೆ ವರ್ಣನೆಗಳಿವೆ. ಶನಕೈಹಿ ತೃಟ್ಯತ ಇವ ಸ್ಥಿತಸ್ಯ, ಮೆಲ್ಲಗೆ ಮುರಿಯುವುದರ ಹಾಗೆ ಇದ್ದಂತಹ, ಇನ್ನೇನು ನೀನು ಬಗ್ಗಿರೋದು ನೋಡಿದರೆ ಎಲ್ಲಿ ನೀನು ನಡು ಎಷ್ಟು ಸಣ್ಣದಾಗಿದೆ ಅಂದ್ರೆ ಆ ಬಡ ನಡು ಮುರಿದು ಹೋಗ್ಬಿಡುತ್ತೇನೋ ಅನ್ನೋ ಹಾಗೆ. ತೃಟಿತ ತಟಿನಿ ತೀರ ತರುಣ ಸಮಾವಸ್ಥಾ ಸ್ಥೇಮ್ನಃ, ಬೀಳುವಂತ ನದಿಯ ತೀರದ ಮರದ ಸರಿಯಾದ ಅವಸ್ಥೆಯುಳ್ಳಂತ, ಅಂದ್ರೆ ನದಿ ತೀರದಲ್ಲಿ ಒಂದು ಮರ ಇದೆ, ನದಿ ಹರ್ಕೊಂಡು ಹೋಗ್ತಾರೆ, ಅದರಿಂದ ಬುಡದಲ್ಲೆಲ್ಲ ಬೇರ್ಗಳೆಲ್ಲ ಈಗಾಗಲೇ ನದಿ ವಶ ಆಗ್ಬಿಟ್ಟಿದೆ, ಸಾಕಷ್ಟು ಮಣ್ಣು ಸವಕಲಾಗಿ ಮಣ್ಣೆಲ್ಲ ಹೊರಟೋಗ್ಬಿಟ್ಟಿದೆ, ಆ ಮರ ಇನ್ನೇನು ಬಗ್ಗಿ ನದಿ ಒಳಗೆ ಬಿದ್ದೋಗ್ಬಿಡುತ್ತೇನೋ ಅನ್ನೋ ಹಾಗೆ ನಿಂತಿದೆಯಲ್ಲ, ಹಾಗೆ ನಿಂತಿದೆಯಾ ತಾಯಿ. ನಿನ್ನ ನಡುವು ಬಡ ನಡುವು ಸ್ತನದ ಭಾರದಿಂದಾಗಿ ನಿನ್ನ ಇಡೀ ಶರೀರ ಸ್ವಲ್ಪ ಮುಂದಕ್ಕೆ ಬಾಗಿದ ಹಾಗಿದೆ. ತೇ ಮಧ್ಯಸ್ಯ ಚಿರಂ ಕುಶಲಂ ಭವತು, ನಿನ್ನ ನಡುವಿಗೆ ಬಹಳ ಕಾಲ ಕ್ಷೇಮವಾಗಿರಲಿ, ನಿನ್ನ ನಡು ಕ್ಷೇಮವಾಗಿರಲಿ ಅಂತ ಹೇಳಿಂತ. ಬಹಳಷ್ಟು ಜನಕ್ಕೆ ಒಂದು ವಿಷಯ ಗೊತ್ತಿಲ್ಲ, ಸ್ತ್ರೀಯರ ನಡು ಹೇಳೋದಕ್ಕೆ ಅಂದ್ರೆ ಆ ಸೊಂಟ ಏನು ಹೇಳ್ತೀವಿ ತುಂಬಾ ಬಡವಾಗಿದೆ, ಸಣ್ಣಕ್ಕಿದೆ ಅಂತ ನಾವು ಹೇಳ್ತೀವಿ. ವಾಸ್ತವವಾಗಿ ಅಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿ ಪುರುಷರ ಸೊಂಟದಲ್ಲಿ ಕೂಡ ಇಲ್ಲ. ಅಲ್ಲಿ ಸ್ತ್ರೀಯ ಸೊಂಟದಲ್ಲಿ, ಆಕೆ ನಡುವಿನಲ್ಲಿ ಅಷ್ಟೊಂದು ಶಕ್ತಿಯನ್ನ ಭಗವಂತ ತುಂಬಿರೋದು ಯಾಕೆ ಅಂತಂದ್ರೆ, ಗಮನಿಸಿ, ಆಕೆ ಅಲ್ಲಿ ಒಂದು ಜೀವವನ್ನು ಹೊತ್ಕೋಬೇಕು, ಅಲ್ಲೇ ಗರ್ಭಕೋಶ ಇರೋದು, ಆ ಗರ್ಭಕೋಶದಲ್ಲೇ ಆಕೆ ಒಂದು ಮಗುನ 9 ತಿಂಗಳು ಹೊತ್ಕೋತಾಳೆ. ಈಗ ಫಾರ್ ಎಕ್ಸಾಂಪಲ್ ಗಂಡಸರಿಗೆ ಯಾವುದೋ ಒಂದು ಭಾರ, ಆ ಭಾರನ ನೀವು ನಿಮ್ಮ ಸೊಂಟಕ್ಕೆ ಕಟ್ಕೊಂಡ್ರಿ ಅಂತ ಇಟ್ಕೊಳ್ಳಿ, ಆ ಸೊಂಟಕ್ಕೆ ಕಟ್ಕೊಂಡು ಒಂದಷ್ಟು ದೂರ ನಡೀರಿ ಅಂತಂದ್ರೆ ಸ್ವಲ್ಪ ಹೊತ್ತಿನ ಮೇಲೆ ಸೊಂಟ ನೋವು ಶುರುವಾಗ್ಬಿಡುತ್ತೆ, ಸೊಂಟ ಎಳೆಯೋದಕ್ಕೆ ಶುರುವಾಗುತ್ತೆ, ಕಷ್ಟ ಆಗುತ್ತೆ. ಅದಕ್ಕಿಂತ ಅದ್ಭುತವಾದ ಒಂದು ಪ್ರಯೋಗ ಅಂತಂದ್ರೆ, ಸ್ತ್ರೀ ಬಹಳ ಸುಲಭವಾಗಿ ಬಗ್ಗಿ ಏನನ್ನಾದ್ರೂ ತೆಗೆದುಕೊಂಡು ನಿಂತ ಜಾಗದಲ್ಲೇನೆ ಆಕೆ ಬಗ್ಗಿ, ಇದೊಂದು ಪ್ರಯೋಗವೇ ಇದೆ, ಬಗ್ಗಿ ಆಕೆ ಏನನ್ನ ಬೇಕಾದ್ರೂ ಎತ್ಕೊಳ್ಬಲ್ಲಳು. ಆದ್ರೆ ಪುರುಷ ಹಾಗೆ ಬಗ್ಗಿ ಯಾವ್ದಾದ್ರು ವಸ್ತುನ ಎತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ, ಆತನಿಗೆ ಸೊಂಟ ಹಿಡಿಯುತ್ತೆ. ಅಥವಾ ಒಂದು ಹೆಜ್ಜೆ ಮುಂದಿಟ್ಟು ಕಾಲಿನ ಸಪೋರ್ಟ್ ತಗೊಂಡು ಆ ವಸ್ತುನ ಎತ್ತುತ್ತಾನೆ. ಆದ್ರೆ ಸ್ತ್ರೀ ತಾನು ನಿಂತಲ್ಲಿಂದನೇ ಬಗ್ಗಿ ಯಾವುದೇ ವಸ್ತುನ ಎತ್ತುಕೊಳ್ಳಬಲ್ಲಳು. ಅದಕ್ಕೆ ಕಾರಣ ಆಕೆ ಸೊಂಟದಲ್ಲಿರತಕ್ಕಂತಹ ಶಕ್ತಿ. ಇಲ್ಲಿ ತಾಯಿಗೂ ಕೂಡ ಯಾಕೆ ನಿನ್ನ ನಡುವಿಗೆ ಬಹಳ ಕ್ಷೇಮವಾಗಿರಲಿ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಇಡೀ ತಾಯಿಯ ಶರೀರವನ್ನ ಸೃಷ್ಟಿಗೆ ಹೋಲಿಸ್ತಾರೆ. ಇಡೀ ಸೃಷ್ಟಿನಲ್ಲಿ ಆ ನಡುವಿನ ಕೆಳಗೆ ಇರತಕ್ಕಂತಹದ್ದು ಅಧೋಲೋಕಗಳು, ಆ ನಡುವು ಭೂಮಿ, ನಾಭಿ ಪ್ರದೇಶವೇ ಭೂಮಿ, ಅಲ್ಲಿಂದ ಮೇಲೆ ಇರ್ತಕ್ಕಂಥದ್ದು ಭುವರ್ಲೋಕ, ಸುವರ್ಲೋಕ, ಜನೋಲೋಕ, ತಪೋಲೋಕ, ಹಾಗೆ ಮೇಲೆ ತಲೆ ಹತ್ರ ಬರೋಷ್ಟೊತ್ತಿಗೆ ಸತ್ಯಲೋಕ, ಅದರಿಂದ ಮೇಲಕ್ಕೆ 7 ಊರ್ಧ್ವಲೋಕಗಳು, ಅಲ್ಲಿಂದ ನಾಭಿಯಿಂದ ಕೆಳಕ್ಕೆ 7 ಅಧೋಲೋಕಗಳು ಎಲ್ಲವೂ ಇರ್ತಕ್ಕಂಥದ್ದು. ಈ ಎಲ್ಲ ಲೋಕಕ್ಕೂ ಆಧಾರ ನಿನ್ನ ನಾಡಿ ತಾಯಿ, ಅಲ್ಲಿ ಭದ್ರವಾಗಿರ್ಲಿ.
ನೀನಿಲ್ಲದೆ ಹೋದ್ರೆ ಈ ಲೋಕಗಳು ಉಳಿಯೋದಿಲ್ಲ ಅನ್ನೋ ಒಂದು ರೀತಿನಲ್ಲಿ ಶಂಕರಾಚಾರ್ಯರಲ್ಲಿ ಹೇಳ್ತಾ ಇರ್ತಕ್ಕಂತಹದ್ದು. ಯಾಕೆಂದ್ರೆ ತಾಯಿಯ ಶರೀರನ ಕೇವಲ ಒಂದು ಎಕ್ಕಶ್ಚಿತ್ ಹೆಣ್ಣಿನ ಶರೀರವನ್ನು ವರ್ಣಿಸ್ತಾ ಇದ್ದಾರೆ ಅನ್ನೋ ಭಾವದಲ್ಲಿ ತಗೊಳ್ಬೇಡಿ. ತಾಯಿ ಶರೀರ ಮಂತ್ರರೂಪದ ಶರೀರ. ವಾಸ್ತವವಾಗಿ ಯಾವ ತಾಯಿಯನ್ನು ವರ್ಣಿಸ್ತಾ ಇದ್ದಾರೋ ಅವ್ರು ಇಡೀ ಸೃಷ್ಟಿಯನ್ನೇ ವರ್ಣಿಸ್ತಾ ಇದ್ದಾರೆ. ಇಡೀ ಸೃಷ್ಟಿಯ ಪೋಷಣೆ ಪಾಲನೆ ಹೇಗಾಗ್ತಾ ಇದೆ ಅದರ ವರ್ಣನೆ ಇದೆ ಅಲ್ಲಿ. ಆದರೆ ಹೊರಗಡೆ ಕಣ್ಣಿಗೆ ಕಾಣೋ ಹಾಗೆ, ನಮಗೆ ಸುಲಭವಾಗಿ ಅರ್ಥ ಆಗೋ ಹಾಗೆ ಒಂದು ಶರೀರವನ್ನು ವರ್ಣನೆ ಮಾಡ್ತಾ ಇದ್ದಾರೆ ಅನ್ನೋ ಹಾಗೆ ಇದೆ. ಆದರೆ ವಾಸ್ತವದಲ್ಲಿ ಅದರ ಅಂತರ್ಗತವಾದಂತಹ ತಾತ್ವಿಕ ಅರ್ಥ ಬಹಳಷ್ಟಿದೆ. ಅದನ್ನ ಹೇಳೋಷ್ಟು ಸಮಯ ಇರೋದಿಲ್ಲ. ಸರ್ವೇಶ್ವರಿಯ ನಡುವನ್ನ ನದಿಯ ತೀರದ ಮರದ ಹಾಗೆ ಮೊಲೆಗಳ ಭಾರದಿಂದ ಯಾವಾಗ ಬೀಳುವುದೋ ಎಂಬ ಹಾಗೆ ಆಗಿದೆ ಎಂದು ವರ್ಣಿಸಿರೋದ್ರಿಂದ ಇದು ಉಪಮಾಲಂಕಾರ. ಈ ಭಾವವನ್ನು ನಿಮ್ಮ ಮನಸ್ಸಲ್ಲಿ ತುಂಬಿಕೊಂಡು ನಿಧಾನವಾಗಿ ನಿರಂತರವಾಗಿ ಜಪ ಮಾಡ್ತಾ ಸಾಧನೆ ಮಾಡ್ತಾ ಇದ್ರೆ ಆಗ ಯಾವ ಕಾರಣದಿಂದಾಗಿ ಇದನ್ನ ಹೇಳಿದರೆ, ನಮಗೂ ಅಷ್ಟೇ ಎಲ್ಲೇ ನಾವು ಹೋಗ್ತಾ ಇರ್ಬೇಕಾದ್ರೆ ನಿಂತಿರ್ತೀವಿ, ನಾವು ಬಗ್ಗೋದು ಏನೇ ಕೆಲಸ ಮಾಡ್ಬೇಕಾದ್ರೆ ಗಮನಿಸಿ, ಸೊಂಟಕ್ಕೆ ಬಲ ಇಲ್ಲ ಅಂತಂದ್ರೆ ನಮ್ಮ ಬಹಳಷ್ಟು ಕೆಲಸಗಳನ್ನ ಮಾಡೋದೇ ನಮಗೆ ಕಷ್ಟವಾಗ್ಬಿಡುತ್ತೆ. ನಾವೀಗ ಯಾವುದೋ ಒಂದು ವಿದ್ಯಾಭ್ಯಾಸನೋ, ಯಾಕಂದ್ರೆ ಇದಕ್ಕೆ ತಂತ್ರಶಾಸ್ತ್ರದಲ್ಲಿ 2 ಫಲಗಳನ್ನು ಹೇಳಿದ್ದಾರೆ. ಒಂದು ಇಂದ್ರಜಾಲ ಸಂಮೋಹನ, ಇನ್ನೊಂದು ವಿದ್ಯಾಸಿದ್ಧಿ. ಈ 2 ಇಂದ್ರಜಾಲವೂ ಕೂಡ ಒಂದು ರೀತಿಯಾದಂತಹ ವಿದ್ಯೆ. ಈಗ ವಿದ್ಯೆಯನ್ನ ಪಡಿತಕ್ಕಿರ್ತಕ್ಕಂಥವನಿಗೆ ಮೊದಲು ಬೇಕಾಗಿರ್ತಕ್ಕಂತಹದ್ದು ವಿನಯ ವಿಧೇಯತೆ. ಆ ವಿನಯ ವಿಧೇಯತೆ ನನ್ನ ಒಳಗಿದೆ ಅಂತ ಹೇಳ್ಕೊಂಡ್ಬಿಡೋದಲ್ಲ, ಆತ ಎದೆ ಉಬ್ಬಿಸಿ ತಲೆ ಎತ್ತಿ ನಿಲ್ಲೋದಲ್ಲ. ವಿದ್ಯಾರ್ಥಿ ಯಾರು ವಿದ್ಯೆಯನ್ನ ಬಯಸಿ ಬಂದಿರ್ತಾನೋ ಆತ ಮೊದಲು ತನ್ನ ನಡುವನ್ನ ಬಗ್ಗಿಸಿ, ಗುರುವಿನ ಎದುರುಗಡೆ ನಡುವನ್ನ ಬಗ್ಗಿಸಿ ತನ್ನ ವಿನಯವನ್ನ ಪ್ರದರ್ಶನನಾದರೂ ಮಾಡಬೇಕು. ಆ ಒಂದು ವಿನಯ ವಿಧೇಯತೆ ಇದ್ರೆ ಮಾತ್ರ ವಿದ್ಯೆ ಅನ್ನೋದು ಒಲಿಯೋದಕ್ಕೆ ಸಾಧ್ಯ. ಎರಡನೇದು ಕೂತು ಅಧ್ಯಯನ ಮಾಡ್ತಕ್ಕಂತಹದ್ದು. ಅಧ್ಯಯನ ಮಾಡ್ತಕ್ಕಂಥದ್ದು ಏನಾಗುತ್ತೆ, ಇವತ್ತಿನ ಕಾಲದಲ್ಲಿ ನಾವು ಟೇಬಲ್ ಚೇರಲ್ಲಿ ಕೂತ್ಕೋತೀವಿ. ಟೇಬಲ್ ಚೇರಲ್ಲಾದರೂ ಕೂತ್ಕೊಳ್ಳಿ ಅಥವಾ ಒಂದು ನೆಲದ ಮೇಲಾದರೂ ಕೂತ್ಕೊಳ್ಳಿ. ಇವತ್ತಿನ ಕಾಲದಲ್ಲಿ ಎಷ್ಟೋ ಜನಕ್ಕೆ ನೆಲದ ಮೇಲೆ ಕೂರೋದಕ್ಕೆ ಬರೋದಿಲ್ಲ, ಕೂತ್ರೆ ಏಳೋದಕ್ಕೆ ಕಷ್ಟವಾಗತ್ತೆ. ಕಾರಣ ಏನು? ತೊಡೆಯಲ್ಲಾಗ್ಲಿ ಈ ನಡುವಿನಲ್ಲಾಗ್ಲಿ ಸೊಂಟದಲ್ಲಾಗ್ಲಿ ಬಲ ಇಲ್ಲ. ಆ ಬಲ ಇದ್ದಿದ್ದೇ ಆದ್ರೆ ಎಷ್ಟು ಗಂಟೆಗಟ್ಲೆಕ್ಕಾದ್ರೂ, ನನ್ನ ಗುರುಗಳು 21-22 ಗಂಟೆಗಳ ಕಾಲ ಋಗ್ವೇದ ಸಂಹಿತೆ ಓದ್ತಾ ಇದ್ದೆ ಅಂತ ಹೇಳಿದ್ರು. ಅದನ್ನು ಕೇಳಿದ್ರೆ ನನಗೆ 22 ಗಂಟೆ ಕಾಲ ಇಲ್ಲ ಆಸನನ್ನು ಬದಲಾಯಿಸ್ತಾ ಇರಲಿಲ್ಲ. ಅವ್ರು ಕೂತಲ್ಲೇ ಕೂತ್ಕೊಂಡು ಹೇಳ್ತಾ ಇದ್ರು. ಮಾರನೇ ದಿನ ಸ್ವಲ್ಪ ಅದರಿಂದಾಗಿ ಸಮಸ್ಯೆಗಳಾಗ್ತಾ ಇತ್ತು, ನಿಧಾನವಾಗಿ ಅದು ಸರಿ ಹೋಗ್ತಾ ಇತ್ತು, ಶರೀರ ಸರಿ ಹೋಗ್ತಾ ಇತ್ತು. ಯಾಕೆಂದ್ರೆ ಸ್ಥಿರವಾಗಿ ಒಂದೇ ಕಡೆ 22 ಗಂಟೆ ಕಾಲ ಕೂತ್ರೆ ಇನ್ನೇನಾಗತ್ತೆ? 22 ಗಂಟೆ ಇರಲಿ, 22 ನಿಮಿಷ ನಮಗೆ ಒಂದೇ ಕಡೆ ಕೂತ್ಕೊಂಡು ನೀವು ಇದನ್ನು ಮಾಡ್ತಾ ಇರಿ ಅಂತಂದ್ರೆ ಸ್ವಲ್ಪ ಹೊತ್ತಿಗೆ ಕಾಲು ಹಿಡ್ಕೊಳ್ಳೋದಕ್ಕೆ ಶುರುವಾಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಸೊಂಟ ನೋವು, ಆಮೇಲೆ ಬೆನ್ನು ನೋವು, ಬ್ಯಾಕ್ ಪೇನು, ಎಲ್ಲ ಪೇನ್ಗಳು ಶುರುವಾಗ್ತವೆ. ಆದ್ರಿಂದ ಮೊದಲು ಸೊಂಟ ಗಟ್ಟಿ. ನಿಮಗೆ ಗಮನಿಸಿರ್ಬೋದು, ಸಾಮಾನ್ಯ ಹಿಂದಿನ ಕಾಲದಲ್ಲಿ ಹಿಂದೆಲ್ಲ ನಾರ್ಮಲ್ ಡೆಲಿವರಿ ಆಗ್ತಾ ಇತ್ತು. ನಾರ್ಮಲ್ ಡೆಲಿವರಿ ಆದಾಗ ತಕ್ಷಣನೇ ಮಗು ಡೆಲಿವರಿ ಆಗ್ತಿದ್ದ ಹಾಗೇನೆ ಬಾಣಂತಿಗೆ ಸ್ವಲ್ಪ ಸಮಯ ಕಳೀತಾ ಇದ್ದಂಗೆ ಆಕೆ ಸೊಂಟಕ್ಕೊಂದು ಬಲವಾಗಿ ಬಟ್ಟೆ ಕಟ್ಟೋರು, ಒಂದು ಇಡೀ ಸೀರೆನ ಸುತ್ತಿ ಕಟ್ಟೋರಂತೆ. ಸುತ್ತಿ ಕಟ್ತಾ ಇದ್ದಾಗ ಆಕೆ ಸೊಂಟ ಬಲ ಬರ್ತಾ ಇತ್ತು. ಸೊಂಟ ಬಲ ಬರ್ತಿದ್ದಷ್ಟೇ ಅಲ್ಲ, ಹಿಂದಿನ ಕಾಲದಲ್ಲಿ ಬಗ್ಗಿ ಎದ್ದು ಮಾಡ್ತಕ್ಕಂತಹ ಬಹಳಷ್ಟು ಕೆಲಸಗಳಿರ್ತಾ ಇತ್ತು. ಅದು ಅಲ್ಲದೆ ಬೀಸೆಕಲ್ಲಲ್ಲಿ ಬೀಸಬೇಕು ಅಂತಂದ್ರೆ ಬೀಸೆಕಲ್ಲಿನ ಜೊತೆ ಸೊಂಟ ಕೂಡ ಆಡಬೇಕಾಗ್ತಾ ಇತ್ತು. ಅದೇ ರೀತಿ ಹೋಗಿ ನೀವು ಬಾವಿಯಿಂದ ನೀರು ಸೇದಬೇಕು ಅಂತಂದ್ರೆ ಬರೀ ಕೈಗಳಷ್ಟೇ ಅಲ್ಲ, ಕೈಗಳ ಜೊತೆಗೆ ಭಾರ, ಆ ನೀರಿನ ಮಿತಿಗೆನ ಮೇಲೆ ಎಳಿತಾ ಇರ್ಬೇಕಾದ್ರೆ ಅದರ ಭಾರ ಸೊಂಟದ ಮೇಲೂ ಬೀಳ್ತಾ ಇತ್ತು. ಹಾಗಾಗಿ ಹಿಂದಿನ ಕಾಲದಲ್ಲಿ ಈ ರೀತಿ ತುಂಬಾ, ಅದು ಅಲ್ಲದೆ ಒನಕೆನಲ್ಲಿ ಒರಳಲ್ಲಿ ಕುಟ್ಟಬೇಕಾದ್ರೆ, ಒರಳಲ್ಲಿ ಏನಾದರೂ ಚಟ್ನಿನೋ ದೋಸೆ ಹಿಟ್ಟು ರುಬ್ಬಬೇಕಾದ್ರೆ, ಇದೆಲ್ಲ ಸಂದರ್ಭದಲ್ಲೂ ಗಮನಿಸಿ ಸೊಂಟದ ಮೇಲೆ ಬಹಳಷ್ಟು ಪ್ರೆಷರ್ ಬೀಳ್ತಾ ಇತ್ತು. ಈಗ ಎಷ್ಟೋ ಕಡೆ ಫಿಟ್ನೆಸ್ ಸೆಂಟ್ರಿಗೆ ಹೋಗ್ತಾರೆ, ಬೇಕಾದಷ್ಟು ಅವ್ರು ಹೇಳಿದ್ದ ಎಕ್ಸರ್ಸೈಸ್ ಎಲ್ಲ ಮಾಡ್ತಾರೆ. ಇಷ್ಟೆಲ್ಲ ಮಾಡಿದ್ರು ಕೂಡ ಸೊಂಟದಲ್ಲಿ ಬಲ ಇರೋದಿಲ್ಲ. ಇನ್ನು ಡೆಲಿವರಿ ಇಂಥದ್ದೆಲ್ಲ ಅಂತೂ ಸಿಸೇರಿಯನ್ ಮಾಡಿಬಿಡ್ತಾರೆ, ಆಪರೇಷನ್ ಆಗಿರುತ್ತೆ, ಹಾಗೆಲ್ಲ ಬಟ್ಟೆ ಗಿಟ್ಟೆ ಕಟ್ಟೋದಕ್ಕೆ ಬರೋದಿಲ್ಲ. ಅದಾದ್ಮೇಲೆ ಏನಾಗುತ್ತೆ, ಆಪರೇಷನ್ ಎಲ್ಲ ಆಗಿ ಇದೆಲ್ಲ ಆದ್ಮೇಲೆ ತಿಂದಿದ್ದು ಎಲ್ಲ ಕೊಬ್ಬು ಸೊಂಟದಲ್ಲಿ ಶೇಖರಣೆ ಆಗ್ತಾ ಹೋಗುತ್ತೆ. ಮಧ್ಯಪ್ರದೇಶದಲ್ಲಿ ಶೇಖರಣೆ ಆಗ್ತಾ ಮಧ್ಯಭಾಗದಲ್ಲಿ ಭೂಮಿ ತರ ಇಷ್ಟೆಲ್ಲ ಗುಂಡಗಾಗ್ಬಿಡ್ತೀವಿ. ಆ ವಿಷಯದಲ್ಲಿ ಎಚ್ಚರಿಕೆ ಇರಬೇಕು. ಆ ನಡು ಅನ್ನೋದು ಬಲವಾಗಿದ್ದಿದ್ದೇ ಆದರೆ ಜೀವನದಲ್ಲಿ ಏನಾದರೂ ಒಂದು ಸಾಧನೆ, ಈಗ ಒಂದು ವಿದ್ಯೆ ಅಂತಕ್ಕಂತಹದ್ದು ಯಾವುದನ್ನೇ ಒಂದು ಕಲಿಬೇಕಾದ್ರೆ, ಆ ಸಾಧನೆಯನ್ನ ಮಾಡಬೇಕು ಅಂತಂದ್ರೆ, ಅಥವಾ ಒಂದು ಮನೆಯನ್ನ ನಡೆಸಬೇಕು ಅಂತಂದ್ರೆ, ಒಂದು ಸಂಸ್ಥೆಯನ್ನ ನಡೆಸಬೇಕು ಅಂತಂದ್ರೆ ಸೊಂಟದಲ್ಲಿ ತುಂಬಾ ಬಲ ಇರಬೇಕು. ನೀವು ಪುರುಷ ಸೂಕ್ತ ಓದ್ತಾ ಇದ್ರೆ ಪುರುಷ ಸೂಕ್ತದಲ್ಲಿ
ಊರು ಅಂದ್ರೆ ತೊಡೆಯಿಂದ ವೈಶ್ಯ ಹುಟ್ಟದ ಅಂತ ಹೇಳ್ತಾರೆ. ಇಲ್ಲಿ ತೊಡೆ ಅಂತಂದ್ರೆ ಮೊಣಕಾಲು ಅಂತ ಅರ್ಥ ಬಂದರೂ ಸಹ ಇಲ್ಲಿ ಸೊಂಟದಲ್ಲಿ ಬಲ ಇದ್ರೆ ಮಾತ್ರ ಒಬ್ಬ ವೈಶ್ಯ ಗಲ್ಲಾಪೆಟ್ಟಿಗೆ ಮೇಲೆ ಕೂತು ತಾನು ವಾಣಿಜ್ಯ ವ್ಯವಹಾರಗಳೇ ಆಗಲಿ ಏನೇ ಆಗಲಿ ತಾನು ಕೂತು ಅದನ್ನ ಮಾಡಬಲ್ಲ. ಅದಕ್ಕೆ ಆತನ ನಡುವಿನಲ್ಲಿ ಬಲ ಇರಬೇಕು. ಮಧ್ಯಪ್ರದೇಶ ಬಲಯುತವಾಗಿರಬೇಕು. ತಿಂದುಬಿಟ್ಟು ಈಗಿನ ಕಾಲದಲ್ಲಿ ದಪ್ಪ ಹೊಟ್ಟೆ ಬಳಸ್ಕೊಂಡು ಕೂತಲ್ಲಿ ಕೂರಕ್ಕಾಗದೆ ಒದ್ದಾಡ್ತಾ ಇರ್ತೀವಿ. ಹಾಗಿರೋದಲ್ಲ. ಅದನ್ನ ವಿಶೇಷವಾಗಿ ನಮ್ಮ ಭಾವದಲ್ಲಿ ತಂದ್ಕೊಂಡು ನಾವು ಯಾವುದೇ ಕೆಲಸದಲ್ಲಿ ತೊಡಗಿದ್ದೆ ಆದರೆ ಅದು ಇಂದ್ರಜಾಲವೇ ಇರ್ಬೋದು, ಯಾವುದೇ ಒಂದು ವಿದ್ಯೆ ಇರ್ಬೋದು, ಆ ವಿದ್ಯೆಯ ಸಿದ್ಧಿ ಪಡೆಯೋದಕ್ಕೆ ಮೊದಲು ನಮ್ಮ ನಡು ಪ್ರದೇಶವನ್ನ ಗಟ್ಟಿಯಾಗಿಟ್ಕೋಬೇಕಲ್ವಾ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.